ಫೋನ್ ಕಂಪ್ಲೀಟ್ ಆಗಿ ನೀವು ಕೇಳಬೇಕು. ಅರ್ಧದಲ್ಲಿ ಕಟ್ ಮಾಡುದಿದ್ರೆ ನೀವು ಫೋನ್ ಮಾಡಬೇಡಿ, ಕಟ್ ಮಾಡಿ ಇವಾಗಲೇ. ನಾನು 6 ವರ್ಷದಿಂದ ನಾನು ಮಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಕಂಟಿನ್ಯೂ ಆಗಿ. ಐಡಿ ಚೆಕ್ ಮಾಡಿ. ನನ್ನ ಫ್ಲೀಟ್ ಮ್ಯಾನೇಜರ್ FM ಸಂದೀಪ್ ಶೆಟ್ಟಿ ಅವರಾಗಿದ್ರು. 6 ವರ್ಷದಿಂದ ಸಂದೀಪ್ ಸರ್ಗೆ ಹೇಳಿದೆ, ಸರ್ 20 ರೂಪಾಯಿ ಉಂಟು, ಒಂದು 21 ರೂಪಾಯಿ ಮಾಡಿಕೊಡಿ ಅಂತ. ಅದರಲ್ಲೂ ಇನ್ಸ್ಟಾಮಾರ್ಟ್ ಬಂದ ಮೇಲೆ ನಮ್ಮ ಪಿಕಪ್ಪಿಗೆ ಬೆಲೆ ಇಲ್ಲದಾಗ ಆಗಿದೆ. ಅದು ಯಾಕೆ ಅಂತ ಕಾರಣ ನನಗೆ ಗೊತ್ತುಂಟು, ಸಂದೀಪ್ ಸರ್ಗೂ ಗೊತ್ತುಂಟು. ಯಾಕೆಂದ್ರೆ 6 ವರ್ಷದ ಅನುಭವದಲ್ಲಿ ನಾನು ತುಂಬಾ ತಿಳ್ಕೊಂಡಿದ್ದೇನೆ. ಅನುಭವದಲ್ಲಿ ಮಾತಾಡುದು, ಪ್ರೂವ್ ಮಾಡ್ಲಿಕ್ಕೆ ನನಗೆ ಬುದ್ಧಿನೂ ಉಂಟು. ಈಗ ನಾವು ಕೇಳೋದು 6 ವರ್ಷದಿಂದ ಪೆಟ್ರೋಲ್ಗೆ 60 ರೂಪಾಯಿ ಇತ್ತು, ಈಗ 110ವರೆಗೆ ಹೋಗಿತ್ತು. ನಾವು 6 ಕಿಲೋಮೀಟರ್ 7 ಕಿಲೋಮೀಟರ್ ಹೋದ್ರು 37 ರೂಪಾಯಿ 38 ರೂಪಾಯಿ. ಒಂದೊಂದು ಸ್ಕ್ರೀನ್ ಶಾಟ್ ನಾವು ನಮ್ಮ ಫ್ಲೀಟ್ ಮ್ಯಾನೇಜರ್ ಕಳಿಸ್ತಾ ಇದ್ದೇವೆ. 6 ವರ್ಷದ ಹಿಂದೆ ಅವರು ಹೇಳಿದ ಡೈಲಾಗ್ ಏನಂದ್ರೆ, ರೇಟ್ ಕಾರ್ಡ್ ನನ್ನ ಮಾತು ಕೇಳಿ ನೀವು. 6 ವರ್ಷದಿಂದ ಸಂದೀಪ್ ಸರ್ ಏನ್ ಹೇಳಿದಾರೆ ಅಂದ್ರೆ, ನಿಮ್ಮ ಕಷ್ಟ ನಮಗೆ ಅರ್ಥ ಆಗ್ತದೆ, ನಾವು ಸೆಂಟ್ರಲ್ ಟೀಮಿಗೆ ಮೇಲ್ ಮಾಡಿದ್ದೇವೆ, ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. 6 ವರ್ಷದ ನಂತರ ಮೊನ್ನೆ ಕೂಡ ಅದೇ ಡೈಲಾಗ್ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮ್ಯಾನೇಜರಿಗೆ ಬೆಲೆ ಇಲ್ವಾ, ನಮ್ಮ ಮ್ಯಾನೇಜರ್ ಒಂದು ಮೇಲಿಗೆ ಬೆಲೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬೇಕಿದ್ರೆ ನನ್ನನ್ನು ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಬಹುದು, ನೀವು ಮ್ಯಾನೇಜರ್ ಹತ್ರ ಕೇಳ್ಬಹುದು, ಪ್ರಶಾಂತ್ ಅವರು ಈ ತರ ಹೇಳಿದ್ರು, ಇದು ಸುಳ್ಳು ಉಂಟಾ ಅಂತ ಕೇಳ್ಬಹುದು, ನಾನು ಬರುವ. ಇವಾಗೆಲ್ಲ ಇವತ್ತು ನೋಡಿ ವಿನಾಕಾರಣ ಬೇರೆ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅರ್ಥ ಇತ್ತು, ನಾನಲ್ಲಿ ಗಲಾಟೆ ಇಲ್ಲ ಇತ್ತು, ಅದರ ಪ್ರೂಫ್ ನನ್ನ ಹತ್ರ ಉಂಟು, CC ಕ್ಯಾಮರಾ. ಬಟ್ ನನ್ನ ಮೇಲೆ ಕೂಡ ಕಂಪ್ಲೇಂಟ್ ಇತ್ತು, ಆದ್ರೆ ನಾನು ಅದನ್ನು ಕ್ರಾಸ್ ಕ್ವಶನ್ ಮಾಡ್ಲಿಲ್ಲ ಇತ್ತು. ಲೀಗಲ್ ಆಗಿ ಹೋದ್ರೆ ನನಗೆ ರಿಟರ್ನ್ ಕಂಪ್ಲೇಂಟ್ ಕೊಡೋ ಅಧಿಕಾರ ಇತ್ತು. ಅದೇ ಸರ್, ನಿಮ್ಗೆ ಏನಾದ್ರು ಇಶ್ಯೂ ಇತ್ತಂದ್ರೆ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿ ಸರ್, ಅಲ್ಲಿ ಮಾತಾಡ್ತಾರೆ. ಯಾರ ಹತ್ರ? ಅಲ್ಲೇ ಸರ್, ಆಫೀಸಲ್ಲಿ ಇದಾರಲ್ಲ ಸರ್. ನೋಡಿ, ಆಫೀಸಲ್ಲಿ ಹೋದ್ರೆ ಏನ್ ಹೇಳ್ತಾರೆ ಗೊತ್ತುಂಟಾ, ನೀವು ಇಷ್ಟ ಇದ್ರೆ ಮಾಡಿ, ಇಲ್ಲದಿದ್ರೆ ಹೋಗಿ ಅಂತ. ನೀವು ಬೇಕಿದ್ರೆ ನೀವು ಮಂಗಳೂರು ಬನ್ನಿ, ಮಂಗಳೂರು ಆಫೀಸಲ್ಲಿ ಪ್ರಭಾಕರ್ ಅಂತ ಇದ್ದಾರೆ, ಅವರು ನನ್ನ ಎದುರು ಹೇಳ್ಬೇಕು, ನಾನು ಹಾಗೆ ಹೇಳಲಿಲ್ಲ ಅಂತ. ಮತ್ತೆ ಇನ್ನೊಬ್ಬ ಹೇಳ್ತಾನೆ, ಕಷ್ಟ ಅಂತ ಹೇಳಿ, ಅವನ ಹೆಸರು ಪವನ್ ಅಂತ ಹೇಳ್ತಾನೆ, ಸ್ವತಃ ನನಗೆ ಹೇಳಿದ್ದಾನೆ ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ. ನಮ್ಮ FM ಸಂದೀಪ್ ಸರ್ ಎದುರು ಹೇಳಿದ್ದಾನೆ, ನಿಮಗೆ ಇಲ್ಲಿ ಲಾಭ ಇಲ್ಲದಿದ್ರೆ ಲಾಭ ಇರುವಲ್ಲಿಗೆ ಹೋಗಿ ಅಂತ ಹೇಳಿ. ಮತ್ತೆ ನಮ್ಮ ಏರಿಯಾ ಮ್ಯಾನೇಜರ್ ವಿಷ್ಣು ನನ್ನ ಹತ್ರ ಹೇಳಿದ್ದಾನೆ, ನಾವು ಮಂಗಳೂರಿಗೆ 10 ರೂಪಾಯಿ 20 ರೂಪಾಯಿ ವಾಯ್ಸ್ ರೆಕಾರ್ಡ್ ಇದೆ ನನ್ನ ಹತ್ರ, 10 ರೂಪಾಯಿ 20 ರೂಪಾಯಿ ನಾವು ಕೊಡೋದು, ಇಷ್ಟ ಇದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ಅಂತ. ಈ ರೈಡರ್ಗಳನ್ನೆಲ್ಲ FM ಬಿಡಿ, ಅವರನ್ನ ನಾನು ಬ್ಲೇಮ್ ಮಾಡುದಿಲ್ಲ. ಈಗ ಸ್ವಿಗ್ಗಿ ಆಫೀಸ್ ಅವರು, ಏರಿಯಾ ಮ್ಯಾನೇಜರ್ ಅವರು ಎಲ್ಲ ಕಾಲ್ ಮಾಡಿದವರು ಎಲ್ಲರೂ ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಇವರ ಫ್ಯಾಮಿಲಿಯವರು ಬಂದು ಮಂಗಳೂರಲ್ಲಿ ಇದು ಡೆಲಿವರಿ ಕೊಡ್ತಾರಾ? ಇಲ್ಲ ಈಗ ಅಲ್ಲಲ್ಲ ಸರ್, ಒಂದು ನಿಮಿಷ ಸರ್. ರೈಡರ್ ಅಲ್ಲಲ್ಲ, ನನ್ನ ಹತ್ರ ಪ್ರೂಫ್ ಇದೆ ಸರ್. ಪ್ರತಿಯೊಬ್ಬರಿಗೆ ಇವರು ಕೊಡುವ ಉತ್ತರ ಒಂದೇ, ಆಗುದಾದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ. ರೈಡರ್ಗಳು 6 ವರ್ಷದ ಹಿಂದೆ ಹೋಗ್ತಿದ್ರೆ ಮಂಗಳೂರಲ್ಲಿ 6 ವರ್ಷ ಸ್ವಿಗ್ಗಿ ನಿಲ್ತಾ ಇತ್ತಾ? ಇಲ್ಲಲ್ಲ. ಈಗ ರೈಡರ್ಗಳು ದುಡಿಯುವುದರಿಂದ ಅಲ್ಲ ಸರ್, ಒಂದು ನಿಮಿಷ. ಈಗ ಪರ್ಸನಲ್ ಆಗಿ ಹೇಳ್ಬೇಕಿದ್ರೆ, ರೈಡರ್ಗಳು ದುಡಿಯುವುದರಿಂದ ನೀವು ನಿಮ್ಮ ಫ್ಯಾಮಿಲಿ ಊಟ ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ ಸರ್, ನೋಡಿ ಸರ್, ಸೇ ಎಸ್ ಆರ್ ನೋ ಸರ್. ರೈಡರ್ಗಳು ಇಲ್ಲದಿದ್ರೆ ಕಂಪನಿಯವರು ಸೆಂಟ್ರಲ್ ಟೀಮ್ ಅನ್ನು ಇಟ್ಕೊಂಡು ಏನ್ ಮಾಡ್ತಾರೆ? ರೈಡರ್ಗಳು ಇಲ್ಲದಿದ್ರೆ ಕಂಪನಿಯವರು ಇದು ಫ್ಲೀಟ್ ಮ್ಯಾನೇಜರ್ ಅನ್ನು ಇಟ್ಕೊಂಡು ಏನ್ ಮಾಡ್ತಾರೆ? ರೈಡರ್ ಇಲ್ಲದಿದ್ರೆ ಕಂಪನಿಯವರು ಕಾಲ್ ಸೆಂಟರ್ ನಷ್ಟ ಆಗಿದೆ. ರೆಸ್ಟೋರೆಂಟ್ ಕಸ್ಟಮರ್ಸ್ ಇಲ್ಲ ಅಂತ ಅಂದಾಗ ನೋಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಮಾತಾಡತ್ತೀರಾ, ಅದು ರೈಟ್ ಅನ್ಸುತ್ತೆ. ನನಗೊಂದು ಉತ್ತರ ಕೊಡಿ. ಈ ಆಫೀಸ್ನವರು, ಮ್ಯಾನೇಜರು ಎಲ್ಲರೂ ಇಷ್ಟ ಇದ್ರೆ ಮಾಡಿ ಇಲ್ಲದಿದ್ರೆ ಹೋಗಿ ಅಂತ ಹೇಳಿ. ಈಗ ಕಸ್ಟಮರೇ ಇಲ್ಲ ಅಂತ ನಾವು ಇದ್ರು ಅಷ್ಟೇ, ಬಿಟ್ರು ಅಷ್ಟೇ, ಅದೊಂದು ಪರ್ಟಿಕ್ಯುಲರ್ ಕಸ್ಟಮರ್. ನೀವು ಡೀಸ್ ಬಿಡಿ, ರೆಸ್ಟೋರೆಂಟ್ ಬಿಡಿ, ನನ್ನ ಬಿಡಿ, ನಿಮ್ನು ಬಿಡಿ, ಕಸ್ಟಮರ್ ಇಂtraನೆ ಇಲ್ಲೆಲ್ಲ ಫೀಡ್ ಆಗುತ್ತೆ. ಅದೊಂದು ತಿಳ್ಕೋಬೇಕು ಸರ್. ಮ್ಯಾಂಗ್ಳೂರ್ ಸಿಟಿ ಏನಂತ ಹೇಳಿ ನಾವು ಹುಟ್ಟಿ ಬೆಳೆದವ್ರು, ನಮ್ಗೆ ಗೊತ್ತು. ಕಸ್ಟಮರ್ ಇಸ್ ಆಲ್ವೇಸ್ ಅವೈಲೇಬಲ್ ಸರ್. ಒಂದು ಆರ್ಡರ್ ಅಲ್ಲಿ, ಒಂದು ದಿನಕ್ಕೆ ಯಾವ ರೆಸ್ಟೋರೆಂಟ್ ಅಲ್ಲಿ 1 ಗಂಟೆಯಲ್ಲಿ ಇಷ್ಟು ಆರ್ಡರ್ ಅನ್ಎಸೈನ್ ಆಗ್ತದೆ, ಎಸೈನ್ ಆಗ್ತದೆ, ನಮ್ಗೆ ಗೊತ್ತಾಗ್ತದೆ. ಎವರೇಜ್ ಒಂದು ಗೊತ್ತಾಗತ್ತೆ. ಎಲ್ಲ ತುಂಬಾ ತಿಳ್ಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಈಗ ನೋಡಿ ಸರ್, ಇನ್ನೊಂದು ವಿಷಯ ಹೇಳ್ತೇನೆ. ರ್ಯಾಪಿಡೋಕ್ಕೆ ಸ್ವಿಗ್ಗಿದು ಆರ್ಡರ್ ಅನ್ನು
ಸ್ವಿಗ್ಗಿ ಕಂಪನಿಯಲ್ಲಿ ವರ್ಕ್ ಮಾಡುವ ಸ್ವಿಗ್ಗಿ ಲೇಬರ್ ಗಳ ಆರ್ಡರ್ ಅನ್ನು ಸ್ವಿಗ್ಗಿ ಅವರಿಗೆ ಕೊಡದೆ ರ್ಯಾಪಿಡೋಗೆ ಯಾಕೆ ಕೊಡ್ತೀರಿ ನೀವು? ಇಲ್ಲ ಥರ್ಡ್ ಪಾರ್ಟಿಗೆ ಯಾಕೆ ಕೊಡ್ತೀರಿ? ಸರ್ ಜಸ್ಟ್ ನಾವು ಹೆಲ್ಪ್ ಲೈನ್ ನಾವು ಕಾಲ್ ಮಾಡಿ ಅದೇ ನಾನು ಹೇಳೋದು, ನೀವು ಯಾರನ್ನು ಕಾಲ್ ಮಾಡಿ ಇನ್ವೈಟ್ ಮಾಡಬೇಡಿ. ನಿಮಗೆ ಹೊಟ್ಟೆ ಮೇಲೆ ಹೊಡೆದಂಗಾಗತ್ತೆ ಸರ್. ನಿಮಗೆ ಅದ್ರ ಶಾಪ ಬರುತ್ತೆ. ನಿಮ್ಗೆ ಅದ್ರ ಶಾಪ ಬರುತ್ತೆ. 10 ರೂಪಾಯಿ 20 ರೂಪಾಯಿಗೆ ಗುಲಾಮರಾಗಿ ಮಾಡ್ತಾ ಇದ್ದಾರೆ. ಏರಿಯಾ ಮ್ಯಾನೇಜರ್ ವಿಷ್ಣು ಹೇಳಿದ್ದಾರೆ ನನ್ನ ಹತ್ರ ಸ್ವತಃ, ಮಂಗಳೂರಲ್ಲಿ 10 ರೂಪಾಯಿ 20 ರೂಪಾಯಿ ಕೊಡ್ತೇನೆ, ವಾಯ್ಸ್ ರೆಕಾರ್ಡ್ ಇದೆ, ಬಿಟ್ಟು ಹೋಗಿ ಅಂತ ಹೇಳಿದಾನೆ. ಇಷ್ಟ ಇಲ್ಲದಿದ್ರೆ ನಾವು ಬಿಟ್ಟು ಹೋದ್ರೆ ಕಂಪನಿಯಲ್ಲಿ ವಿಷ್ಣುಗೆ ಏನ್ ಕೆಲಸ ಇದೆ? ಸ್ವಿಗ್ಗಿ ಕಂಪನಿಯಲ್ಲಿ ರೈಡರೇ ಇಲ್ಲದಿದ್ರೆ ನಿಮಗೆ ವಿಷ್ಣು ಏರಿಯಾ ಮ್ಯಾನೇಜರ್ಗೆ ಏನ್ ಕೆಲಸ ಉಂಟು? ಫ್ಲೀಟ್ ಮ್ಯಾನೇಜರ್ ನಿಮಗೆ ಏನ್ ಕೆಲಸ ಉಂಟು ಸರ್? ರೈಡರ್ ಇಲ್ಲದಿದ್ರೆ ಕಂಪನಿಯಲ್ಲಿ ಉಂಟು. ಲೇಬರ್ ಇಸ್ ದ ಪಿಲ್ಲರ್ ಆಫ್ ಕಂಪನಿ. ಹೌದಾ ಅಲ್ವಾ? ಕಂಪ್ನಿ ಸರ್ ಪರ್ಟಿಕ್ಯುಲರ್ ನಾವು ಕಸ್ಟಮರ್ ಎಗ್ರಿ ಸರ್, ಎಗ್ರಿ. ಅದ್ರಲ್ಲಿ ಎರಡು ಮಾತ್ರ ಇಲ್ಲ. ಕಂಪ್ನಿ ಇರೋ ಕಸ್ಟಮರ್ ಎಗ್ರಿ. ಈಗ ರೈಡರ್ ಇದ್ದಾರೆ, ಟೀಮ್ ಲೀಡರ್ ಎಲ್ಲರೂ. ಹೌದು, ಅದು ನಿಮ್ಮ ಮಾತು ನಾನು ಗೌರವಿಸ್ತೇನೆ. ಈಗ ರೈಡರ್ ಇದ್ದಾರೆ, ಕಂಪನಿ ಉಂಟು, ಎಲ್ಲರೂ ಉಂಟು. ಕಸ್ಟಮರ್ ಇಲ್ಲದಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಗ್ರಿ. ಯಾವ ಬಿಸ್ನೆಸ್ ಹೋದ್ರೆ ಕಸ್ಟಮರ್ ಇಸ್ ಆಲ್ವೇಸ್ ಕಿಂಗ್ ಸರ್. ಕಸ್ಟಮರ್ ಇಸ್ ಆಲ್ವೇಸ್ ಗಾಡ್. ಯಾವುದೇ ಫೀಲ್ಡಿಗೆ ಹೋದ್ರು ಕೂಡ ಕಸ್ಟಮರ್ ಇಸ್ ಎ ಗಾಡ್. ಎಗ್ರಿ. ಆದ್ರೆ ಕಸ್ಟಮರ್ ಅನ್ನು ಬಿಟ್ಟೆ ರೈಡರ್. ನಾವು ನೋಡಿ ಸರ್, ನಾವೊಂದು ಮಾತು ಹೇಳ್ತೀನಿ ಕೇಳಿ. 6 ವರ್ಷದಿಂದ ಸ್ವಿಗ್ಗಿ ಅನ್ನ ತಿಂತಾ ಇದ್ದೇವೆ. ಅದರ ಅನ್ನದ ಋಣ ನಮ್ಮ ಮೇಲೆ ಉಂಟು, ಸ್ವಿಗ್ಗಿ ಕಂಪನಿಯ ಋಣ ನಮ್ಮ ಮೇಲೆ ಇದೆ. ಆದ್ರೆ ನಮ್ಮ ಪರಿಶ್ರಮದ ಬೆಲೆಗೆ 1 ರೂಪಾಯಿದು ಬೆಲೆ ಕೊಡ್ತಾ ಇಲ್ಲ, ಮ್ಯಾನೇಜ್ಮೆಂಟ್ ಬೆಲೆ ಕೊಡ್ತಾ ಇಲ್ಲ. ಕಂಪನಿ ಚೆನ್ನಾಗಿರ್ಬೋದು, ಮೇ ಬಿ. ಕಂಪನಿಯನ್ನು ನಾನು ಬ್ಲೇಮ್ ಮಾಡಲ್ಲ ಸರ್, ಯಾಕೆಂದ್ರೆ ನಮ್ಗೆ ಅನ್ನ ಕೊಟ್ಟ ಕಂಪನಿ. ನಮ್ಮ ಮ್ಯಾನೇಜ್ಮೆಂಟ್ ನವರದ್ದು ಒಂದೇ ಡೈಲಾಗ್, ಆಗುದಿದ್ರೆ ಮಾಡಿ, ಇಲ್ಲದಿದ್ರೆ ಹೋಗಿ. ಆಗುದಿದ್ರೆ ಮಾಡಿ, ಇಲ್ಲದಿದ್ರೆ ಹೋಗಿ. ನೀವು ನೋಡಿದ್ರೆ ಕರೀತೀರಿ, ಅವರು ಹೇಳ್ತಾರೆ ಬಿಟ್ಟು ಹೋಗಿ ಅಂತ. ನಾವು ಬಿಟ್ಟು ಹೋದ್ರೆ ನೀವು ಫೋನ್ ಮಾಡಿ ಬನ್ನಿ ಅಂತ ಕರೀತೀರಿ. ಇಲ್ಲ ಸರ್, ನಮ್ಗೇನ್ ಅಸೈನ್ ಆಗಿರುತ್ತೋ ನಾವು ಕಾಲ್ ಮಾಡ್ತೇವೆ. ಅಲ್ಲ ಸರ್, ನಿಮ್ಮ ಏರಿಯಾ ಮ್ಯಾನೇಜರ್ ವಿಷ್ಣು ನೋಡಿ ಸ್ವಿಗ್ಗಿ ಆಫೀಸಿಗೆ ಕಾಲ್ ಮಾಡಿ. ಅಲ್ಲಿ ಪವನ್ ಅಂತ ಇದ್ದಾರೆ, ಹೆಸರು ಹೇಳ್ತಾ ಇದ್ದೇನೆ ನಾನು ಲೈವ್ ಅಲ್ಲಿ, ನನ್ನ ರೆಕಾರ್ಡ್ ಆಗ್ತಾ ಉಂಟು. ಲೈವ್ ಅಲ್ಲಿ ಹೆಸರು ಹೇಳ್ತಾ ಇದ್ದೇನೆ, ಪವನ್ ಅಂತ. ನಮ್ಗೆ ಅದ್ರ ಟಚ್ ಇರಲ್ಲ ಸರ್. ಟಚ್ ಇರಲ್ಲ. ನೀವು ಯಾರಿಗೂ ಕಾಲ್ ಮಾಡಬೇಡಿ. ಯಾಕೆಂದ್ರೆ ನೋಡಿ ಸರ್, ಯಾಕೆ ಬಿಟ್ಟು ಹೋಗ್ತಾರೆ? ಒಂದು ಕಂಪನಿಯಲ್ಲಿ ಒಂದು ಆವರೇಜ್ ಇನ್ಕಮ್ ಅಂತ ಇದ್ರೆ ಯಾವ ರೈಡರ್ ಕೂಡ ಬಿಟ್ಟು ಹೋಗಲ್ಲ. ಲೈಫ್ ಲಾಂಗ್ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾನೆ. ಯಾಕೆ ಬಿಟ್ಟು ಹೋಗ್ತಾನೆ ಹೇಳಿ? ನಾವೇನು ಒಂದು ದಿನಕ್ಕೆ 5,000 ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಿಲ್ಲ. 13 ಗಂಟೆ ಲಾಗಿನ್ ಅಲ್ಲಿ 800 ರೂಪಾಯಿ ಕೂಡ ಆಗಲ್ಲ. 20 ರೂಪಾಯಿ 6 ಕಿಲೋಮೀಟರ್ ಹೋಗ್ಬೇಕು. 10 ರೂಪಾಯಿ ಮಲ್ಟಿಯಲ್ಲಿ 4 ಕಿಲೋಮೀಟರ್ ಹೋಗ್ಬೇಕು. 6 ವರ್ಷದ ಹಿಂದೆ ರೇಟ್. ಅದು ಯಾರೋ ಒಬ್ಬ ವಿಷ್ಣು ಅಂತ ಹೇಳಿ ಸರ್, ವಿಷ್ಣು ಅಂತ ಏರಿಯಾ ಮ್ಯಾನೇಜರ್. ನಮಗೆ ಎಷ್ಟು ಚೀಪ್ ಮಾಡ್ತಾರೆ ನಮ್ಮ ರೈಡರ್ ಅಂತ ಗೊತ್ತಾ ನಿಮ್ಗೆ? ಇಲ್ಲ ಸರ್, ನಮ್ಗೆ ಅದ್ರ ಪರ್ಟಿಕ್ಯುಲರ್ ಗೊತ್ತಿರಲ್ಲ ಸರ್. ನನಗೆ ಗೊತ್ತು. ನಿಮ್ಮ ಸಿಇಒಗೆ ನಾನು ಮೇಲ್ ಮಾಡಿದ್ದೀನಿ ಲಾಸ್ಟ್ ವೀಕ್ ಅಲ್ಲಿ, ಮಂಗಳೂರಿದ್ದು ಪೊಸಿಷನ್ ಅನ್ನ. ಸಿಇಒ ಮುಖಾಂತರ ಕಡೆಯಿಂದ ನಂಗೆ ಕಾಲ್ ಕೂಡ ಬಂದಿತ್ತು. ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ನಂತರ ಸಿಇಒ ಕಡೆಯಿಂದ ವಿಷ್ಣು ಅಂತ ಹೇಳೋರು ಕಾಲ್ ಮಾಡಿದ್ರು. ಎಷ್ಟು ಈಸಿಯಾಗಿ ಹೇಳ್ತಾರೆ. 20 ರೂಪಾಯಿ ಮಂಗಳೂರಿಗೆ ನಾವು 20 ಕೊಡೋದು, ಬೇಕಿದ್ರೆ ಮಾಡಿ, ಇಲ್ಲದ್ರೆ ಹೋಗಿ ಅಂತ. ಇವರು ರೈಡರ್ ಅನ್ನೆಲ್ಲ ಹೋಗಿ ಅಂತ ಹೇಳೋದು, ನೀವು ಕಾಲ್ ಮಾಡಿ ಬನ್ನಿ ಅಂತ ಕರೆಯೋದು. ಇಲ್ಲ ಸರ್, ಇದೇನು ಗುಲಾಮ್ಗಿರಿಯಾ ಇದು? ಇಲ್ಲ ಸರ್, ನೋಡಿ ನಮ್ದು ನೋಡಿ ಸರ್, ಕಂಪನಿಗೆ, ನಿಮಗೆ, ನಮ್ಮ ಮ್ಯಾನೇಜರ್ಸ್ ಗಳಿಗೆ, ಸಿಇಒ ಅವ್ರಿಗೆ ಕೆಟ್ಟ ಹೆಸರು ತರುವ ಉದ್ದೇಶ, ಇಂಟೆನ್ಷನ್ ಇಲ್ಲ ಸರ್. 6 ವರ್ಷದಿಂದ ಕಂಪನಿಯ ಅನ್ನ ತಿಂತಾ ಇದ್ದೇನೆ, ಅದರ ಋಣ ನನ್ನ ಮೇಲೆ ಇದೆ, ನನ್ನ ಫ್ಯಾಮಿಲಿ ಮೇಲೆ ಇದೆ. ಬಟ್ ಸರ್, ದಿನಕ್ಕೆ 2,000 ಕೊಡಿ ಅಂತ ಕೇಳ್ತಿಲ್ಲ. 1 ಗಂಟೆಗೆ 1 ಕಿಲೋಮೀಟರ್ಗೆ 10 ರೂಪಾಯಿ ಕೊಡಿ ಸರ್. ನಿಮ್ಮ ಹತ್ರ ಇದ್ರೆ ಯಾವ ಮಾಹಿತಿ ಇಲ್ಲ ಅಂತ ನನ್ಗೂ ಗೊತ್ತು. ಯಾಕೆ ಹೇಳ್ತಾ ಇದ್ದಾನಂದ್ರೆ, ಬಿಟ್ಟು ಹೋದವರನ್ನು ದಯವಿಟ್ಟು ಕರಿಬೇಡಿ ಸರ್. ಅವ್ರು ಯಾರು ಸುಮ್ಮನೆ ಬಿಟ್ಟು ಹೋದವರಲ್ಲ. IAS IPS ಜಾಬ್ ಸಿಕ್ಕಿತಂತ ಬಿಟ್ಟು ಹೋದವರಲ್ಲ. ಗುಲಾಮಗಿರಿಯಲ್ಲಿ ಒದ್ದಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬಿಟ್ಟು ಹೋದವ್ರು ಸರ್, ಕೂಲಿ ಕೆಲಸ ಮಾಡಕ್ಕೆ. ನೀವು ನೋಡಿದ್ರೆ ಅವರನ್ನ ಸರ್ಜ್ ಹಾಕಿ ಕರಿತೀರಿ, 120 ರೂಪಾಯಿ ಸರ್ಜ್ ಹಾಕಿ ಕರಿತೀರಿ, 60 ರೂಪಾಯಿ ಸರ್ಜ್ ಹಾಕಿ ಕರಿತೀರಿ. ಯಾಕೆ? ಒಂದು 10 ರೂಪಾಯಿ ಜಾಸ್ತಿ ಕೊಟ್ರೆ ಪರ್ಮನೆಂಟ್ ನಿಲ್ಲುದಿಲ್ವಾ ನಿಮ್ಮ ಕಡೆ ರೈಡರ್ಗಳು? ನೀವು ಒಳ್ಳೆ ರೇಟ್ ಕೊಡಿ ಸರ್. ಒಂದು ರೆಫರಲ್ ಬೋನಸ್ಗೆ 7,500 ಕೊಡ್ತೀರಿ. ಒಳ್ಳೆ ರೇಟ್ ಕೊಡಿ ಸರ್. 1000 ರೈಡರ್ ಅನ್ನು ವಿದೌಟ್ ಕಾಸ್ಟ್ ನಾನು ತಂದು ಜಾಯಿನ್ ಮಾಡಿಸ್ತೇನೆ ಸ್ವಿಗ್ಗಿಯಲ್ಲಿ. ನೀವು ಒಳ್ಳೆ ರೇಟ್ ಕೊಡಿ ಸರ್. 7,500 ಬೇಡ, 7 ರೂಪಾಯಿ 7 ರೂಪೀಸ್ ಬೇಡ ನನಗೆ ರೆಫರಲ್ ಚಾರ್ಜ್, ಕಮಿಷನ್ ಬೇಡ. 7,500 ಒಬ್ಬರಿಗೆ ರೆಫರಲ್ ಬೋನಸ್ ಕೊಡ್ತೀರಲ್ಲ, ನನಗೆ 7 ರೂಪಾಯಿ ಕಮಿಷನ್ ಬೇಡ ಸರ್. ಒಳ್ಳೆ ರೇಟ್ ಕೊಡಿ, ಎವರೇಜ್ ರೇಟ್ ಕೊಡಿ. 1000 ರೈಡರ್ ಅನ್ನು ಸ್ವಿಗ್ಗಿಯಲ್ಲಿ ಜಾಯಿನ್ ಮಾಡಿಸ್ತೇನೆ ಸರ್ ನಾನು ಮಂಗಳೂರಲ್ಲಿ. ನೀವು ಆ ಟೀಮಿಗೆ ಸಂಬಂಧಪಟ್ಟವರಲ್ಲ ಅಂತ ನಾನೇ ಹೇಳ್ತಾ ಇದ್ದೇನಲ್ಲ.
ಅದೇ ಈಗ ಸರ್ ನಿಮ್ಮ ಹತ್ರ ನಾವೇನ್ ಜಸ್ಟ್ ಕಾಲ್ ಮಾಡಿದ್ವಿ ಸರ್ ನೀವು ಕಾಲ್ ಮಾಡಿದ್ವಿ ಅದೇನ್ ರಿಮಾರ್ಕ್ಸ್ ಇರುತ್ತೆ ನಾವು ಬರ್ದಿರ್ತೀವಿ ಹೌದು ಹೌದು ನೋಡಿ ಸರ್ ನಿಮ್ಮನ್ನ ನಾನು ಬ್ಲೇಮ್ ಮಾಡಿಲ್ಲ. ಐ ರೆಸ್ಪೆಕ್ಟ್ ಯು ಸರ್ ಆಸ್ ಮೈ ಬ್ರದರ್. ಓಕೆ, ನಮ್ ಬ್ರದರ್ ತರ ರೆಸ್ಪೆಕ್ಟ್ ಮಾಡಿ ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಸ್ವಿಗ್ಗಿ ನೋಡಿ ಸರ್, ಅದೇ ಸರ್ ಅದನ್ನ ಏನಂದ್ರೆ ಸ್ವಲ್ಪ ಎಲ್ಲ ಹೋಗ್ಬಿಡುತ್ತೆ ಸರ್. ಪೇಷನ್ಸ್ ಅಲ್ಲಿ ಎಲ್ಲಿ ಸರ್ ಪರಿಹರಿಸುದು? 6 ವರ್ಷದಿಂದ ಪರಿಹರಿಸ್ಲಿಕ್ಕೆ ಆಗದನ್ನ ಇನ್ನೇನ್ ಮಾಡ್ತಾರೆ? 20 ರೂಪಾಯಿ 6 ವರ್ಷದಿಂದ ದುಡಿತಾ ಇದ್ದೇವೆ ಸರ್. 6 ವರ್ಷದಿಂದ 20 ರೂಪಾಯಿಗೆ ದುಡಿತೇವೆ. 21 ರೂಪಾಯಿ ಮಾಡಿ ಕೊಡಕ್ ಆಗಿಲ್ಲ ಇವ್ರಿಗೆ. ಏನ್ ಪರಿಹರಿಸಿ ಕೊಡ್ತಾರೆ ಇವರು? ನಾ ರೈಡರ್ ಮೇಲೆ ಕಂಪ್ಲೇಂಟ್ ಕೊಟ್ರು, ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ನನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ನನಗೆ ರಿವೈಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಲ್ಲಿ ಒಂದು ಆಪ್ಷನ್ ಇತ್ತು ಸರ್. ನನ್ಗೆ ಆಪ್ಷನ್ ಇತ್ತು, ಇಲ್ಲ ಅಂತ ಅಲ್ಲ. ಆದ್ರೆ ಬೇಡ, ನಮ್ಮ ಇನ್ಸ್ಪೆಕ್ಟರ್ ಅವರು ಮೇಡಮ್ ಅವರಿದ್ರು. ಅವ್ರು ತುಂಬಾ ಒಂದು ಯಾವ ರೀತಿ ನಮ್ಮನ್ನು ಒಂದು ಅಮ್ಮ ಮಗುಗೆ ಹೇಳ್ದಂಗೆ ಸಮಜಾಯಿಸಿ ಹೇಳಿದ್ರಿಂದ ನಾನು ಮನ್ಸಲ್ಲೇ ಬೇಡ, ಯಾವ್ದು ಬೇಡ, ಮೇಡಮ್ನವ್ರದ್ದು ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಕ್ಲೋಸ್ ಮಾಡುವಂತ ನಾನು ಸುಮ್ಮನಾದೆ. ಒಂದು ತಾಯಿ ಮಗುಗೆ ಹೇಳ್ದಂಗೆ ನಮ್ಗೆ ಇವರು ನಮ್ಮ ಇವರು ಮಂಗಳೂರಲ್ಲಿ ಉರುವ ಪೊಲೀಸ್ ಸ್ಟೇಷನ್ ಅಂತ ಹೇಳುವಲ್ಲಿ ಸಂದೀಪ್ ಅವರು, ಪವನ್ ಅವರು, ಅನ್ವೇಷ್ ಅವರು, ಏರಿಯಾ ಮ್ಯಾನೇಜರ್ ವಿಷ್ಣು ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಸರ್. ಆದ್ರೆ ಅಲ್ಲಿದು ಮೇಡಮ್ಗೆ ನಮ್ಮ ಇಡೀ ಅಲ್ಲಿ ಇನ್ಸ್ಪೆಕ್ಟರ್ ಮೇಡಮ್ ಭಾರತಿ ಮೇಡಮ್ ಅಂತ ತಾಯಿ ಮಗುಗೆ ಹೇಳ್ದಂಗೆ ನಮ್ಗೆ ಬುದ್ಧಿ ಹೇಳಿದ್ರು ಸರ್. ಹ್ಯಾಟ್ಸ್ ಆಫ್ ಅವರಿಗೆ. ಆಮೇಲೆ ಅವರಿಗೆ ನಮ್ಮ ಎಲ್ಲ ಸ್ಕ್ರೀನ್ ಶಾಟ್ ತೋರಿಸುವಾಗ ಅವರೇ ಶಾಕ್ ಸರ್. 18.8 hours ಲಾಗಿನ್, ನಾನು 18.8 hours ಕಂಟಿನ್ಯೂ ಲಾಗಿನ್. ನನ್ನ ಅರ್ನಿಂಗ್ 1310. 18 ಗಂಟೆ ಲಾಗಿನ್ ನಲ್ಲಿ 1300 ರೂಪಾಯಿ ಮಾಡಿದ್ದೇನೆ ಸರ್. 400 ರೂಪಾಯಿ ಖರ್ಚು ಕಾಣಿದ್ರೆ ಎಷ್ಟು? 900 ರೂಪಾಯಿ ಉಳಿಯುತ್ತೆ. 18 ಗಂಟೆಯಲ್ಲಿ 900 ರೂಪಾಯಿ ಮಾಡಕ ನೀವು ಕೆಲಸ ಬಿಟ್ಟು ಹೋದವರಿಗೆ ಫೋನ್ ಮಾಡಿ ಕರೆಯೋದು? ಬೇಡ ಸರ್. ಪ್ರೀತಿಯಲ್ಲಿ ಒಂದು ಮಾತಾಡ್ತಾ ಇದ್ದೇನೆ ಸರ್. ಮಂಗಳೂರಲ್ಲಿ ತುಂಬಾ ಮೋಸ ನಡೀತಾ ಇದೆ ಸರ್, ವಂಚನೆ ನಡೀತಾ ಇದೆ. ನೀವು ನನಗೆ ಒಂದು ಒಳ್ಳೆದರಲ್ಲಿ ನಾನು ಹೇಳಬೇಕಿದ್ರೆ ಸರ್, ನಾನು ಕಾನೂನು ಮೀರಿ ನಿಮ್ಮನ್ನ ಅವಹೇಳನ ಮಾಡಿ, ಕಂಪನಿಯನ್ನು ಅವಹೇಳನ ಮಾಡಿ ಮಾತಾಡ್ತಿಲ್ಲ ಸರ್. ನೀವು ಕೂಡ ಒಳ್ಳೆ ಜಾಬ್ ನೋಡಿ ಸರ್. ಯಾಕೊತ್ತಾ, ಈ ಸ್ವಿಗ್ಗಿಯವರು ಮಾಡುವ ಒಂದು ಅನ್ಯಾಯಕ್ಕೆ ಬಡ ಜನರ ಶಾಪ ಉಂಟು ಸರ್. ಅದು ನಿಮಿಗೂ ಅಪ್ಲೈ ಆಗ್ಬಾರ್ದು. ನಾಳೆ ನೀವು ಕಾಲ್ ಮಾಡಿದ್ರೆ ಉಂಟಲ್ಲ ಸರ್, ಇವರು ಹೇಳ್ತಾರೆ ನಮ್ಮನ್ನ ಕರೀತಾರೆ, ಅವ್ರು ಹಾಗೆ ಆಗ್ಲಿ ಅವ್ರು ಹೀಗೆ ಆಗ್ಲಿ ಅಂತ ನೋವಲ್ಲಿ ಶಾಪ ಹಾಕ್ತಾರೆ. ಅದೆಲ್ಲ ನಿಮಿಗೂ ಬೇಡ ಸರ್, ನಿಮ್ಮ ಫ್ಯಾಮಿಲಿಗೂ ಬೇಡ ಸರ್. ಚೆನ್ನಾಗಿದ್ರೆ ನಾವು ಕೂಲಿ ಮಾಡಿ ಆದ್ರೂ ದುಡಿಬಹುದಲ್ವಾ? ಸೊ ಬಿಟ್ಟು ನೋಡಿ ಸರ್, ಎವರೇಜ್ ಹಣ ಕೊಟ್ಟು ಎವರೇಜ್ ಸ್ಯಾಲ್ರಿ ಕೊಟ್ರೆ ಯಾಕೆ ಸರ್ ರೈಡರ್ಗಳು ಬಿಟ್ಟು ಹೋಗ್ತಾರೆ? ಯಾಕೆ? ಏರಿಯಾ ಮ್ಯಾನೇಜರ್ ಹೇಳ್ತಾರೆ ಬೇಕಿದ್ರೆ ಮಾಡಿ, ಇಲ್ಲದಿದ್ರೆ ಹೋಗಿ. ಸ್ವಿಗ್ಗಿ ಆಫೀಸ್ನವ್ರು ಹೇಳ್ತಾರೆ ಬೇಕಿದ್ರೆ ಮಾಡಿ, ಬಿಟ್ಟು ಹೋದ್ರೆ ಹೋಗಿ. ಮತ್ತೆ ಯಾರು ಸರ್ ಇವರ ಬ್ಯಾಗ್ ಹಾಕಿಕೊಂಡು ಬಂದು ಡೆಲಿವರಿ ಕೊಡ್ತಾರೆ ಮಂಗಳೂರಲ್ಲಿ? ನಾನು 6 years ಇಂದ ಕಂಟಿನ್ಯೂ ವರ್ಕರ್ ಸರ್. ಎವ್ರಿ ಡೇ 13 hour ಲಾಗಿನ್ ನಲ್ಲಿ ಇರುವ ಮನುಷ್ಯ. ನನ್ನ ಫ್ಲೀಟ್ ಮ್ಯಾನೇಜರ್ ಸಂದೀಪ್ ಶೆಟ್ಟಿಗೆ ಕೇಳಿ, ನಾನು ಅವರನ್ನು ಯಾವತ್ತೂ ರೆಸ್ಪೆಕ್ಟ್ ಮಾಡಿದ್ದೇನೆ. ಅವ್ರ ಮ್ಯಾನೇಜರ್ ಎಲ್ಲ ಹೆಲ್ಪ್ ಮಾಡತ್ತಾರಲ್ಲ ಸರ್. ಅವ್ರ ಹೆಲ್ಪ್ ಮಾಡುದಿಲ್ಲ ಅಂತ ನಾನು ಹೇಳಿಲ್ಲ, ಆದ್ರೆ ಅವ್ರ ಹೆಲ್ಪ್ಲೆಸ್ ಸರ್. ಅವರ ಮೇಲೆ ಇದ್ದವ್ರು ಹೆಲ್ಪ್ ಮಾಡ್ತಾ ಇಲ್ಲ. ಅವ್ರು ಹೆಲ್ಪ್ ಮಾಡಿದ್ರೆ ಸರ್ 6 ವರ್ಷದಲ್ಲಿ 20 ರೂಪಾಯಿ ಇದ್ದದ್ದು ಅಟ್ಲೀಸ್ಟ್ 21 ಆದ್ರೂ ಆಗ್ಬೇಕಿತ್ತಲ್ಲ. ಎಲ್ಲಿ ಹೆಲ್ಪ್ ಆಗಿದೆ ನಮಗೇನ್ ಹೆಲ್ಪ್ ಆಗಿದೆ ಹೇಳಿ? ಪೆಟ್ರೋಲಿಗೆ 60 ರೂಪಾಯಿ ಆಗಿರುವಾಗ್ಲೂ 20 ರೂಪಾಯಿಗೆ ದುಡಿತಾ ಇದ್ದೇನೆ ನಾನು. 110 ಆದಾಗ್ಲೂ 20 ರೂಪಾಯಿಗೆ ದುಡಿತಿದ್ದೇನೆ ನಾನು. ನೀವೀಗ ಕರಿತೀರಿ ಸರ್, ಎವರೇಜ್ ಇನ್ಕಮ್ ಕೊಡಿ, ಎಲ್ರು ಬರ್ತಾರೆ ಸ್ವಿಗ್ಗಿಯಲ್ಲಿ. ನೀವು ಕರೆಯುವಂತ ಕಾಲ್ ಮಾಡಿ ಕರೆಯುವ ಟೀಮಿನ ಅವಶ್ಯಕತೆನೇ ಇಲ್ಲ ಸ್ವಿಗ್ಗಿ ಕಂಪನಿಯಲ್ಲಿ. ಇಲ್ಲ ಸರ್, ಅದೇ ನಮ್ದೇನಿರುತ್ತೆ ನಾವು ಮಾಡ್ತೇವೆ ಅಷ್ಟೇ ಸರ್. ನಿಮ್ಮ ಒಂದು ಟೀಮ್ ಇದೆ ಅಲ್ಲ, ಈಗ ಈ ಕೆಲಸ ಲಾಗಿನ್ ಇಲ್ಲದವರನ್ನ ಲಾಗಿನ್ ಆಗಿ ಅಂತ ಹೇಳಿ ಫೋನ್ ಮಾಡಿ ಕರೆಯುವ ಟೀಮ್ ಇರತ್ತಲ್ಲ ಸರ್, ಅವರಿಗೆ ಕೆಲಸನೇ ಇರಲ್ಲ. ನೀವು ಒಳ್ಳೆ ರೇಟ್ ಕೊಟ್ರೆ ಯಾಕೊತ್ತಾ, ಯಾರು ಕೆಲಸ ಬಿಟ್ಟೇ ಹೋಗಲ್ಲ. ಎವ್ರಿ ಡೇ ಅವ್ರು ಲಾಗಿನ್ ಅಲ್ಲೇ ಇರ್ತಾರೆ. ಎವ್ರಿ ಡೇ ಲಾಗಿನ್ ಅಲ್ಲಿ ಇದ್ರೆ ನಿಮ್ಗೇನ್ ಡ್ಯೂಟಿ ಹೇಳಿ ಅಂತೆ? ಇದು ಫ್ಯಾಕ್ಟ್ ಸರ್ ಮಂಗಳೂರಿದು. ನಾನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ನನ್ನ ಮಾತಲ್ಲಿ ಏನಾದ್ರೂ ಒಂದು ತಪ್ಪಿದ್ರೆ ಸರ್ ನನ್ನನ್ನು ಕ್ಷಮಿಸಿ. ನಮ್ಮ ನೋವು, ನಮ್ಮ ಕಷ್ಟ. ಓಕೆ, ಫೈನ್. ನಮ್ಮ ಕಷ್ಟ, ನಮ್ಮ ನೋವು ನಿಮ್ಗೆ ಹೇಳ್ಕೊಂಡಿದ್ದೀನಿ ಸರ್ ನಾನು. ಸರಿ ಸರ್, ಆಯ್ತಾ? ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿಬಿಡಿ.